ಎಲ್ಲರಿಗೂ ಸ್ವಾಗತ. ಇಂದು ನಾವು ಕಸದ ಮಾತಾಡೋಣ. ನೀವು ಬಿಸಾಡಿರುವ ಖಾಲಿಯಾದ ಚಿಪ್ಸ್ ಪೊಟ್ಟಣಕ್ಕೆ ಏನಾಗಿರಬಹುದೆಂದು ನಿಮಗೆ ಗೊತ್ತೇ? ಬನ್ನಿ ನೋಡೋಣ. ಅವರೇನು ಮಾಡುತ್ತಿದ್ದಾರೆ? ಹೌದು, ಅವರು ಕಸವನ್ನು ರಸ್ತೆಗೆ ಎಸೆಯುತ್ತಿದ್ದಾರೆ. ಇದನ್ನು ಕಸ ಹಾಕುವುದೆಂದು ಹೇಳುತ್ತಾರೆ. ಈ ಸಣ್ಣ ಕಸ ಕಡ್ಡಿಯು ಒಂದು ಕಪ್ಪು ಚುಕ್ಕೆಯಾಗಬಹುದು. ಕಪ್ಪು ಚುಕ್ಕೆಯ ಸುತ್ತಮುತ್ತ ನಿಮಗೆ ಏನಾದರೂ ಕಾಣಿಸುತ್ತಿದೆಯೇ? ಅದು ವಿಕಾರವಾಗಿದ್ದು ದುರ್ವಾಸನೆ ಬರುತ್ತಿದೆಯೇ? ಕಸದ ತಿಪ್ಪೆಯ ಸುತ್ತಮುತ್ತ ನೀವು ಪ್ರಾಣಿಗಳನ್ನು ಮತ್ತು ಕೀಟಗಳನ್ನು ನೋಡುತ್ತಿದ್ದೀರಲ್ಲವೇ? ಹಸುಗಳು, ನಾಯಿಗಳು, ಪಕ್ಷಿಗಳು ಈ ತಿಪ್ಪೆಯಲ್ಲಿರುವುದನ್ನು ತಿನ್ನುವಾಗ ಅವುಗಳು ಅದರಲ್ಲಿರುವ ಪ್ಲಾಸ್ಟಿಕ್ನಂತಹ ಹಾನಿಕಾರಕ ವಸ್ತುಗಳನ್ನು ಕೂಡ ತಿನ್ನುತ್ತವೆ. ಅದರಿಂದ ಅವುಗಳು ಉಸಿರುಗಟ್ಟಿ ಸಾಯಬಹುದು. ಈ ಕಪ್ಪು ಚುಕ್ಕೆ ಕಾಯಿಲೆಗಳ ವಾಹಕಗಳಾದ ಸೊಳ್ಳೆಗಳು ಮತ್ತು ಇತರೆ ಪೀಡಕಗಳಿಗೆ ನೆಲೆಯಾಗುತ್ತವೆ. ಅದು ಕಡಲ ಜೀವಿಗಳ ಜೀವಹಾನಿ ಮಾಡುವುದರೊಂದಿಗೆ ಕೊಳಗಳು, ನದಿಗಳು, ಸಾಗರಗಳಂತಹ ನೀರಿನ ಕಾಯಕಗಳನ್ನು ಕೂಡ ಕೊಳೆಯಾಗಿಸುತ್ತದೆ. ನಿಮಗೀಗ ಇದರ ಬಗ್ಗೆ ತಿಳಿದಿದೆ. ಇನ್ನೂ ನೀವು ಕಸ ಹಾಕುವುದನ್ನು ಮುಂದುವರಿಸುತ್ತೀರಾ? ಹಾಗಾದರೆ ನಮ್ಮ ಕಸವನ್ನು ನಾವು ಹೇಗೆ ಬಿಸಾಡುವುದು? ಎಲ್ಲವನ್ನೂ ನಾವು ಒಂದೇ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಕಸದ ಗಾಡಿಯವನಿಗೆ ಕೊಟ್ಟಾಗ ಏನಾಗುತ್ತದೆ? ಕಸವೆತ್ತುವ ಕೆಲಸಗಾರರು ಅಥವಾ ಪೌರ ಕಾರ್ಮಿಕರು ಎಂದು ಕರೆಯಲ್ಪಡುವ ತ್ಯಾಜ್ಯ ಕೆಲಸಗಾರರು ಈ ಮಿಶ್ರ ತ್ಯಾಜ್ಯದಿಂದ ಉಪಯುಕ್ತ ವಸ್ತುಗಳನ್ನು ಬೇರೆಯಾಗಿಸಲು ಪ್ರಯತ್ನ ಪಡುತ್ತಾರೆ. ಇದು ಅವರ ಆರೋಗ್ಯಕ್ಕೆ ಅಪಾಯಕರವಾಗಿದೆ. ಈ ಮಿಶ್ರ ತ್ಯಾಜ್ಯವನ್ನು ಅಂತಿಮವಾಗಿ ಸುರಿಹೊಂಡವೆಂದು ಕರೆಯಲ್ಪಡುವ ತಿಪ್ಪೆ ಹಾಕುವ ಸ್ಥಳಕ್ಕೆ ಸಾಗಿಸಲಾಗುತ್ತದೆ. ಸಾವಿರಾರು ಕಿಲೋಗಳು ಕಸವನ್ನು ಒಂದೇ ಸ್ಥಳದಲ್ಲಿ ತಿಪ್ಪೆ ಹಾಕಿದರೆ ಏನಾಗಬಹುದು ಎಂಬುದರ ಬಗ್ಗೆ ನೀವು ಯೋಚಿಸಿದ್ದೀರಾ? ಭೂಮಿಯ ಅಡಿಯಲ್ಲಿ ಏನಿದೆ? ಹೌದು, ಅಂತರ್ಜಲವಿದೆ. ಈ ಎಲ್ಲಾ ತ್ಯಾಜ್ಯಗಳು ಅಂತರ್ಜಲ ಮತ್ತು ಮಣ್ಣನ್ನು ಕಲುಷಿತಗೊಳಿಸುತ್ತದೆ. ಈ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಮತ್ತು ಮಣ್ಣು ಆಹಾರ ಬೆಳೆಗೆ ಸುರಕ್ಷಿತವಾಗಿರುವುದಿಲ್ಲ. ಕಸವನ್ನು ಸುಡುವುದರಿಂದ ಗಾಳಿಯನ್ನು ಮಾಲಿನ್ಯಗೊಳಿಸುವ ಹಾನಿಕಾರಕ ಅನಿಲಗಳು ಬಿಡುಗಡೆಗೊಳ್ಳುತ್ತವೆ. ಸರಿಯಾಗಿ ನಿರ್ವಹಿಸದಿದ್ದಾಗ ಕಸ ಒಂದು ದೊಡ್ಡ ಸಮಸ್ಯೆಯಾಗುತ್ತದೆ ಎಂದು ನಾವು ನೋಡಿದ್ದೇವೆ. ನಮ್ಮ ಮನೆಗಳಲ್ಲಿ ಸುಲಭವಾಗಿ ನಿರ್ವಹಿಸುವ ಮೂಲಕ ಕಸವು ಹೇಗೆ ಉಪಯುಕ್ತವಾಗಿರಬಹುದೆಂದು ನಾವು ಈಗ ಕಲಿಯೋಣ. ನಮ್ಮ ಮನೆ, ಅಂಗಡಿಗಳು ಮತ್ತು ಕಾರ್ಖಾನೆಗಳಿಂದ ಪ್ರತಿದಿನ ಬಿಸಾಡಲ್ಪಡುವ ಕಸವೇ ತ್ಯಾಜ್ಯವೆಂದು ಕರೆಯಲ್ಪಡುತ್ತದೆ. ನಮ್ಮ ಮನೆಯ ತ್ಯಾಜ್ಯವನ್ನು 3 ವಿಧಗಳಾಗಿ ವಿಂಗಡಿಸಬಹುದು: ಜೈವಿಕ ತ್ಯಾಜ್ಯ, ಮರುಸಂಸ್ಕರಿಸಲಾಗುವ ತ್ಯಾಜ್ಯ, ವರ್ಜಿಸಲಾಗುವ ತ್ಯಾಜ್ಯ. ಹಾಗಾಗಿ ಒಂದು ವೇಳೆ ವಿಭಿನ್ನ ತ್ಯಾಜ್ಯಗಳಿದ್ದರೆ ನಾವು ಅವುಗಳನ್ನು ಒಟ್ಟಿಗೆ ಒಂದೇ ಕಸದ ಬುಟ್ಟಿಯಲ್ಲಿ ಹಾಕಬೇಕೇ? ಇಲ್ಲ. ನಾವು ಸಕ್ಕರೆ ಮತ್ತು ಉಪ್ಪನ್ನು ಒಂದೇ ಜಾಡಿಯಲ್ಲಿ ಹಾಕುವುದಿಲ್ಲ ಅಲ್ಲವೇ? ಈ 3 ಮೂಲ ಪ್ರಕಾರಗಳ ತ್ಯಾಜ್ಯಗಳನ್ನು ನಾವು ಮಿಶ್ರಗೊಳಿಸದಿದ್ದರೆ ಮಾತ್ರ ಅವುಗಳು ಉಪಯುಕ್ತವೆನಿಸುತ್ತವೆ. ನಾವು ಮಾಡಬೇಕಾಗಿರುವುದೇನೆಂದರೆ ಸರಿಯಾದ ಕಸದ ಬುಟ್ಟಿಗೆ ಸರಿಯಾದ ವಿಧದ ತ್ಯಾಜ್ಯವನ್ನು ಹಾಕುವುದು. ಇದನ್ನು ತ್ಯಾಜ್ಯ ವಿಂಗಡಣೆ ಎನ್ನುತ್ತಾರೆ. ತ್ಯಾಜ್ಯವನ್ನು ವಿಂಗಡಿಸುವ ಸರಳವಾದ 2 ಬುಟ್ಟಿಗಳು, 1 ಚೀಲ ವಿಧಾನವು ಪ್ರತಿ ಮನೆಯಲ್ಲಿಯೂ ಒಂದು ಹಸಿರು ಕಸದ ಬುಟ್ಟಿ, ಒಂದು ಕೆಂಪು ಕಸದ ಬುಟ್ಟಿ ಮತ್ತು ಒಂದು ನೀಲಿ ಚೀಲವಿರಬೇಕೆಂದು ಹೇಳುತ್ತದೆ. ಜೈವಿಕ ತ್ಯಾಜ್ಯವು ಆಹಾರ ತ್ಯಾಜ್ಯ, ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳು, ಕೈತೋಟದ ತ್ಯಾಜ್ಯ, ಮೊಟ್ಟೆಯ ಸಿಪ್ಪೆ, ಚಿಪ್ಪು ಇತ್ಯಾದಿಗಳನ್ನು ಒಳಗೊಳ್ಳುತ್ತದೆ. ಈ ರೀತಿಯ ತ್ಯಾಜ್ಯವನ್ನು ಪ್ರಕೃತಿಯು ಸುಲಭವಾಗಿ ಪುಡಿ ಮಾಡಿ ಮಿಶ್ರಗೊಬ್ಬರವೆಂದು ಕರೆಯಲ್ಪಡುವ ಆರೋಗ್ಯಕರ ಮಣ್ಣನ್ನಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ಹಸಿರು ಬಣ್ಣವು ಪ್ರಕೃತಿಯ ಸಂಕೇತವಾದ್ದರಿಂದ ನಾವು ಎಲ್ಲಾ ಜೈವಿಕ ತ್ಯಾಜ್ಯವನ್ನು ಹಸಿರು ಬುಟ್ಟಿಗೆ ಹಾಕುತ್ತೇವೆ. ಈ ಬುಟ್ಟಿಗೆ ಪ್ಲಾಸ್ಟಿಕ್ ಒಳಕವಚವನ್ನು ಹಾಕುವಂತಿಲ್ಲ. ಕಾಗದ, ಪ್ಲಾಸ್ಟಿಕ್, ಗಾಜು, ತಗಡು ಇತ್ಯಾದಿ ಮರುಸಂಸ್ಕರಣೆ ಮಾಡಬಲ್ಲ ತ್ಯಾಜ್ಯವೆನಿಸುತ್ತವೆ ಹಾಗೂ ಅವುಗಳನ್ನು ಮರುಬಳಕೆಯ ನೀಲಿ ಚೀಲಕ್ಕೆ ಹಾಕಬೇಕು. ಆ ನಂತರ ಈ ತ್ಯಾಜ್ಯವನ್ನು ಹೊಸ ಉತ್ಪನ್ನ ತಯಾರಿಕೆಗಾಗಿ ಮರುಬಳಕೆ ಮಾಡುವಂತಹ ಘಟಕಗಳಲ್ಲಿ ಮರುಸಂಸ್ಕರಿಸಲಾಗುವುದು. ಮರುಸಂಸ್ಕರಣಾ ಯೋಗ್ಯ ತ್ಯಾಜ್ಯವನ್ನು ಚೀಲಕ್ಕೆ ಹಾಕುವ ಮೊದಲು ಅವುಗಳನ್ನು ಸ್ವಚ್ಛಗೊಳಿಸಿ ಒಣಗಿಸಲು ಮರೆಯಬೇಡಿ. ಕೆಂಪು ಬಣ್ಣವು ಅಪಾಯವನ್ನು ಸೂಚಿಸುತ್ತದೆ. ಆದ್ದರಿಂದ ಕೆಂಪು ಬುಟ್ಟಿಯನ್ನು ವರ್ಜನಾ ತ್ಯಾಜ್ಯವೆಂದು ಕರೆಯಲಾಗುತ್ತದೆ ಹಾಗೂ ಇದು ಅಪಾಯಕಾರಿ ಮತ್ತು ಮರುಸಂಸ್ಕರಿಸಲು ಅಸಾಧ್ಯವಾದ ತ್ಯಾಜ್ಯಗಳಿಗಾಗಿ ಇರುತ್ತವೆ. ಉದಾಹರಣೆಗೆ ಒಡೆದ ಗಾಜು, ವಾಯಿದೆ ಮೀರಿದ ಔಷಧಗಳು ಹಾಗೂ ಪಟ್ಟಿ ಬಟ್ಟೆಗಳು ಅಂದರೆ ಬ್ಯಾಂಡೇಜ್ಗಳು, ಹರಿದ ಮಾಸ್ಕ್ಗಳು ಮತ್ತು ಕೈಗವಸುಗಳನ್ನು ಕೂಡ ಈ ಕಸದ ಬುಟ್ಟಿಗೆ ಹಾಕಬೇಕು. ಕೆಂಪು ಬುಟ್ಟಿಗೆ ಬಿಸಾಡುವ ಮೊದಲು ವರ್ಜಿಸಬೇಕಾಗಿರುವ ಎಲ್ಲಾ ತ್ಯಾಜ್ಯಗಳನ್ನು ಕಾಗದದಲ್ಲಿ ಸುತ್ತಿ ಬಿಸಾಡಿ. ಇದು ನಮ್ಮ ಒಟ್ಟು ತ್ಯಾಜ್ಯದ ಒಂದು ಸಣ್ಣ ಭಾಗವಷ್ಟೇ. ಇದನ್ನು ಪ್ರತ್ಯೇಕವಾಗಿ ಸರ್ಕಾರದಿಂದ ಅನುಮತಿ ಪಡೆದ ಸಂಸ್ಕರಣಾ ಕೇಂದ್ರಕ್ಕೆ ಕಳುಹಿಸಬೇಕು. ಒಮ್ಮೆ ಸರಳ ಬಣ್ಣ ಸಂಕೇತವಾದ 2 ಬುಟ್ಟಿಗಳು 1 ಚೀಲ ವಿಧಾನವನ್ನು ಅನುಸರಿಸಿ ತ್ಯಾಜ್ಯವನ್ನು ವಿಂಗಡಿಸಿದರೆ ಆನಂತರ ಸಂಗ್ರಹಣೆ, ಸಾಗಣೆ ಮತ್ತು ಮರುಸಂಸ್ಕರಣೆಯು ಸುಲಭವಾಗಿ ಆಗುತ್ತದೆ. ಕಸವನ್ನು ಕೇವಲ ವಿಂಗಡಿಸುವ ಮೂಲಕ ನಮ್ಮ ತ್ಯಾಜ್ಯದ ಹೆಚ್ಚಿನ ಭಾಗವನ್ನು ನಾವು ಹೇಗೆ ಮರುಸಂಸ್ಕರಿಸಬಹುದು ಅಂದರೆ ರೀಸೈಕಲ್ ಮಾಡಬಹುದು ಎಂದು ನಾವು ಈಗ ಕಲಿತೆವು. ಆದರೆ ನಾವು ಮೊದಲು ಮಾಡಬೇಕಾದ ವಿಷಯವೆಂದರೆ ರೆಫ್ಯೂಸ್, ರೆಡ್ಯೂಸ್ ಅಂಡ್ ರಿಯೂಸ್ ಅಂದರೆ ತಿರಸ್ಕರಿಸುವುದು, ಕಡಿಮೆಗೊಳಿಸುವುದು ಮತ್ತು ಮರುಬಳಸುವುದು. ಇದರೊಂದಿಗೆ 5ನೆಯ R ಅಂದರೆ ರೆಸ್ಪಾನ್ಸಿಬಿಲಿಟಿ, ನಮ್ಮ ತ್ಯಾಜ್ಯ ನಮ್ಮ ಜವಾಬ್ದಾರಿ. ಹಾಗಾಗಿ ಸ್ವಚ್ಛ ಭಾರತಕ್ಕಾಗಿ ನಾವು ಪ್ರತಿಯೊಬ್ಬರೂ ಏನನ್ನು ಮಾಡಬಹುದು? ಕಸವನ್ನು ಹಾಕದಿರುವುದು, ನಮ್ಮ ಮನೆಯಲ್ಲಿ ತ್ಯಾಜ್ಯವನ್ನು 2 ಬುಟ್ಟಿಗಳು 1 ಚೀಲ ವಿಧಾನದಲ್ಲಿ ವಿಂಗಡಿಸುವುದು, 5R ಮಂತ್ರವನ್ನು ಪಾಲಿಸುವುದು.
ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.